ಈಸಿಯಾಗಿ ಆಗೋವಂಥ ಅವರೆಕಾಳು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾವಷ್ಟು ಅವರೆಕಾಳನ್ನ ಆಚೆ ಕಡೆನೇ ಬೇಯಿಸ್ಕೊಂಬಿಡಿ, ಅಥವಾ ಬೇಯಲ್ಲ ಅಂತ ಅನ್ಸಿದ್ರೆ ಕುಕ್ಕರಲ್ಲಿ ಹಾಕ್ಬಿಟ್ಟು 3 ವಿಸಲ್ ಕೂಗಿಸ್ಕೊಂಡು ಬೇಯಿಸ್ಕೊಂಬಿಡಿ. ಬೇಯಿಸ್ಬಿಟ್ಟು ತೆಗೆದಿಟ್ಕೊಂಡಿರಿ. ಅದಾದಮೇಲಿಂದ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು 8-10 ಹಸಿರು ಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ತೀನಿ. ನೋಡಿ, ಒಗ್ಗರಣೆ ಎಲ್ಲ ಸ್ವಲ್ಪ ಕೆಂಪಾದ್ಮೇಲಿಂದನೇ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿನ ನೀವು ಬೇಕು ಅಂತಂದರೆ ಕ್ರಷ್ ಮಾಡಿಬಿಟ್ಟು ಹಾಕ್ಬೋದು, ಕೈಗೆ ಸಿಗ್ದಲ್ಲೇ ಇರೋ ಹಂಗೆ ಹಾಕಬೇಕು ಅಂತಂದರೆ. ಆಮೇಲೆ ಒಂದು 2 ಎಸಳಷ್ಟು ಕರಿಬೇವು. ಆಮೇಲೆ ನೋಡಿ, ಒಂದು ಪಾವಷ್ಟು ಅವರೆಕಾಳನ್ನ ನಾನು ಬೇಯಿಸ್ಕೊಂಡಿರೋದನ್ನು ನೀರು ಬಸ್ದುಬಿಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಅರಿಶಿನ 1 ಸ್ಪೂನಷ್ಟು, ಆಮೇಲೆ ಉಪ್ಪು. ಅವರೆಕಾಳು ಬೇಯುವಾಗ ನಾನು ಉಪ್ಪು ಹಾಕಿಲ್ಲ, ಹಾಗಾಗಿ ಇಲ್ಲಿ 1 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ನೀವು ಚಿತ್ರಾನ್ನ ಕಲಿಸುವಾಗ ಉಪ್ಪು ಸಾಲದು ಅನಿಸಿದ್ರೆ ಮೇಲೆ ಒಂಚೂರು ಹಾಕ್ಕೋಬೋದು. ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪೆಲ್ಲ ಹೀರ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲಿಂದ ಕಾಯಿ ತುರಿ, ಸ್ವಲ್ಪ ಚೆನ್ನಾಗಿ ಕಾಯಿ ತುರಿ ಹಾಕಿದ್ರೆ ಇದು ಚಿತ್ರಾನ್ನ ಚೆನ್ನಾಗಾಗುತ್ತೆ. ಅದಾದಮೇಲಿಂದ ಕೊತ್ತಂಬರಿ ಸೊಪ್ಪು, 1 ಬಟ್ಲಷ್ಟು ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಒಗ್ಗರಣೆ ಎಲ್ಲ ಆದಮೇಲಿಂದ ಸ್ಟವ್ ಆಫ್ ಮಾಡಿಬಿಟ್ಟು ಅದಾದಮೇಲಿಂದ 1 ನಿಂಬೆಹಣ್ಣು, ಚೆನ್ನಾಗಿ ರಸ ಇರೋದ್ರಿಂದ ನಾನು 1 ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಅದ್ರ ರಸನ ಕಿವುಚ್ಬಿಟ್ಟು ಹಾಕ್ಬಿಟ್ಟು ಚಿತ್ರಾನ್ನ ಕಲಿಸ್ಕೊಂಬಿಟ್ರೆ ಅವರೆಕಾಳು ಚಿತ್ರಾನ್ನ ರೆಡಿ.